ಆಗ್ತಾಯಿದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ. ತುಂಬ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅಂದ್ರೂ ನಾನು ಈಗೀಗ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಜನಕ್ಕೆ ರೀಚ್ ಆಗ್ತಾಯಿದೆ. ಸೊ ನನ್ನ ವ್ಲಾಗ್ಸ್ ಅಷ್ಟು ನೋಡ್ತಾ ಇದ್ದಾರೆ, ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ, ಲೈಕ್ಸ್ ಬರ್ತಾಯಿದೆ, ಕಮೆಂಟ್ಸ್ ಬರ್ತಾಯಿದೆ. ಇನ್ನೊಂದು ಏನಂದರೆ ಕಮೆಂಟ್ಸ್ ಕಮ್ಮಿ ಬರ್ತಾಯಿದೆ. ಕಮೆಂಟ್ಸ್ ಮಾಡಿ, ಇವಾಗ ಏನಾರು ಒಂದಿದ್ದರೆ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾನು ಮಾಡಲ್ಲ ಅಂತ ಇಲ್ವಲ್ಲ, ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತಾಯಿದ್ದೀನಿ. ಸೊ ಏನಾದ್ರು ಇದ್ದರೆ ಕಮೆಂಟ್ಸ್ ಮಾಡಿ ಒಳ್ಳೆ ಥರದ್ರಲ್ಲಿ. ಬಿಕಾಸ್ ಫ್ಯಾಮಿಲಿ, ನಾವು ಫ್ಯಾಮಿಲಿ ಮೆಂಬರ್ ಇರೋದ್ರಿಂದ ನಾವು ಒಬ್ಬೊಬ್ರು ಈಗ ನಾವು ನೋಡ್ತೀವಲ್ವ, ಒಂದಷ್ಟು ಯೂಟ್ಯೂಬ್ಸಲ್ಲಿ ರೂಢಾಗಿ ಕಮೆಂಟ್ ಮಾಡ್ತೀರ. ಅದು ನಿಮ್ಮ ಹಕ್ಕು, ಅದು ನಾವು ಹೇಳೋಕೆ ನಾವು ಯಾರೂ ಅಲ್ಲ. ಬಟ್ ನಾವು ವ್ಲಾಗಲ್ಲಿ ಆ ಥರ ಇದ್ದರೆ ಆ ಥರ ಮಾಡಿ. ನಮ್ಮ ವ್ಲಾಗಲ್ಲಿ ನಿಮಗೆ ಇಷ್ಟ ಆಗಿ ಖುಷಿ ಆದರೆ ಖುಷಿ ಥರ ನಮಗೆ ಕಮೆಂಟ್ಸ್ ಮಾಡಿ. ಸೊ ಓಕೆ, ಅದೇ ಬರ್ತೀರಾ, ಲೆಫ್ಟ್ ಆಗ್ತೀರಾ. ನಾನು ಅದೇ ನೆಕ್ಸ್ಟ್ ಟೈಮು ಕರೆಕ್ಟಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಲೈವ್ ಮಾಡ್ತೀನಿ. ನಂಗೆ ನಿಜವಾಗ್ಲೂ ಲೈವ್ ಯಾವ ಥರ ಏನು ಅಂತ ಗೊತ್ತಿಲ್ಲ. ಇನ್ನೊಂದು 5 ನಿಮಿಷ ನೋಡ್ತೀನಿ. ನಾವೊಂದಷ್ಟು ಜನ ನೋಡಿದೆ, ಆಮೇಲಾದ್ರೂ ಇದು ಲೈವ್ ಅಪ್ಲೋಡ್ ಆಗುತ್ತಲ್ವ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಸೊ ಅಷ್ಟೇ, ನಾನು ಇವತ್ತು ಲೈವ್ ಬಂದಿರೋ ಮೇನ್ ಕಾರಣವೇ ಏನಂದರೆ ನನ್ನ ವ್ಲಾಗ್ಸ್ ಡೈಲಿ ಬರ್ತಾಯಿದೆ. ಆ್ಯಂಡ್ ನನಗೆ ಒಂದಷ್ಟು ಜನ ಹೇಳಿದ್ದಾರೆ ಚೆನ್ನಾಗಿ ಮಾಡ್ತಾಯಿದ್ದೀಯ ಅಂತ, ಆ್ಯಂಡ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಅದರಿಂದಾಗಿ ಏನಂದರೆ ಈಗ ನೋಡ್ತೀರಲ್ವ, ನಿಮ್ಗೆ ಇಷ್ಟ ಆದರೆ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಆ್ಯಂಡ್ ಕಮೆಂಟ್ಸ್ ಕೂಡ ಮಾಡಿ. ಇವತ್ತು ಒಬ್ಬರು ನೋಡ್ತಾ ಇರ್ತಾರೆ ನನ್ನ ಲೈವ್, ನಾಳೆ ದಿವಸ 100 ಜನ ನೋಡ್ಬೋದು, ನಾಳೆ ದಿವಸ ಅದ್ರ ನಾಳಿದ್ದು 1000 ಜನ ಆಗ್ಬೋದು. ಸೊ ನನ್ನ ಹೋಪ್ಸ್ ನಾನು ಯಾವತ್ತೂ ಬಿಡಲ್ಲ. ಇದೇ ರೀತಿ ನಾನು ಒಳ್ಳೊಳ್ಳೆ ವ್ಲಾಗ್ಸ್ನ ಹಾಕೋಕ್ಕೆ ನಾನು ಮಾಡ್ತಾಯಿದ್ದೀನಿ ಆ್ಯಂಡ್ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ನೋಡೋಣ ಎಷ್ಟರ ಮಟ್ಟಿಗೆ ರೀಚ್ ಆಗ್ತೀನಿ ನಾನು ಅಂತ. ಸೊ ಇದು ನಾನು ಫಸ್ಟ್ ಲೈವ್ ನಾನು ಯಾವತ್ತೂ ನೆನ್ಪಿಟ್ಕೊಂಡಿರ್ತೀನಿ. ಬಿಕಾಸ್ ನಿಮಗೆ ಯಾರೂ ನೋಡ್ತಾ ಇಲ್ಲ ಅಂದ್ರೂ 1-2-3 ಜನ ನೋಡ್ತಾ ಇದ್ದೀರಾ ಲೈವ್ನ, ಅಷ್ಟೇ ಸಾಕು. ಓಕೆ, 1-2 ಡೇಸ್ ಬಿಟ್ಟು ನಾನು ಲೈವ್ ಬರ್ತೀನಿ ಮತ್ತೆ. ಆವಾಗ ನೋಡೋಣ ಎಷ್ಟು ಜನ ಲೈವ್ನ ನೋಡ್ತಾರೆ ಅಂತ. ಇನ್ನೊಂದೇನು ಅಂದರೆ ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿರ್ತೀನಿ, ನಾನು ಇಷ್ಟು ಗಂಟೆಗೆ ನಾನು ಲೈವ್ ಬರ್ತೀನಿ ಅಂತ. ಸೊ ದ್ಯಾಟ್ ನಿಮಗೂ ಗೊತ್ತಿರುತ್ತೆ. ಈಗ ನಾನು ಲೈವ್ ಬರೋದೇ ನಿಮ್ಮ ಯಾರಿಗೂ ಗೊತ್ತಿರಲ್ಲ. ಸೊ ದ್ಯಾಟ್ ನೀವು ಪಾಪ ನಿಮಗೆ ಗೊತ್ತಿಲ್ಲದಲ್ಲೇ ಇದ್ದಾಗ ಹೇಗೆ ಆಗುತ್ತಲ್ವ. ಸೊ ಅದರಿಂದಾಗಿ ನೆಕ್ಸ್ಟ್ ನಾನು ಪೋಸ್ಟ್ ಮಾಡ್ತೀನಿ ನಾನು ಎಷ್ಟೊತ್ತಿಗೆ ಲೈವ್ ಬರ್ತೀನಿ ಅಂತ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬಂದು ಜಾಯ್ನ್ ಆಗಿ, ಲೈವ್ ಆಗಿ ನಾವು ಮಾತಾಡ್ಬೋದು. ಸೊ ಇವತ್ತಿನ ಲೈವ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಯಾರು ನೋಡ್ತಾ ಇದ್ದೀರಾ ಅವರಿಗೆ. ಸೊ ತುಂಬ ಜನ ನೋಡಿಲ್ಲ ಅಂದ್ರೂ ಅವ್ರಿಗೂ ಥ್ಯಾಂಕ್ಸ್. ಬಿಕಾಸ್ ಅವ್ರು ಯಾರಿಗೂ ಗೊತ್ತಿರಲ್ಲ ನಮ್ಮ ಲೈವ್ ಬಂದಿರೋದು. ಸೊ ಸಪೋರ್ಟ್ ಯಾವಾಗಿಂದ ಇದ್ದೇ ಇರುತ್ತಲ್ವ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಾನು ಇವಾಗ ಲೈವ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಲೈವ್ನ ಎಂಡ್ ಮಾಡ್ತೀನಿ ಅಂದಾಗ ಒಬ್ಬರು ಜಾಯ್ನ್ ಆಗಿದ್ದಾರೆ. ಸೊ ಈಗ ಜಾಯ್ನ್ ಆಗಿರಬೇಕು. ಸೊ ನಾನೇನು ಹೇಳೋದೇನೆಂದರೆ, ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಲೈವ್, ಸೊ ನನಗೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಷ್ಟೊಂದು ನನಗೆ ಏನು ಮಾತಾಡಬೇಕು ಏನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಜಾಯ್ನ್ ಆದರೂ ಲೆಫ್ಟ್ ಆದರೂ ಅದೇ ನಾನು ಪೋಲಲ್ಲಿ ಹಾಕಿದ್ದೀನಿ 100% ಇಲ್ಲ 0% ಅಂತ. ಅದರಲ್ಲಿ 100% ಅಂತ ಒಬ್ಬರು ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂತ ಹಾಕಿದ್ದಾರೆ. 1 ವೋಟ್ ಬಂದಿದೆ. ನನಗೆ ಇದು ಎಷ್ಟು ಮಿನಿಟ್ಸ್ ಮಾಡಬೇಕು ಲೈವ್ ಅನ್ನೋದು ಸರಿಯಾಗಿ ತಿಳ್ಕೊಂಡೇ ಇಲ್ಲ. ನಾನು ಆ್ಯಕ್ಚುಲಿ ಲೈವ್ ಬಂದಿದ್ದೀನಿ.